ದೀಪಾವಳಿ ನೀರ್ ತುಂಬು ಹಬ್ಬದ ದಿನ ನಮ್ಮನೆ ಬೆಕ್ಕು ಮಂಗ ಆಗ್ಬಿಡ್ತು. ಹಬ್ಬ ಅಂತ ಹೇಳಿ ಕುಣ್ಕೊಂಡು ಅಡ್ಗೆ ಕೊನೆಗೆ ಹೋದ್ ನನ್ಗೆ ಕಣ್ಣಿಗೆ ಬಿದ್ದಿದ್ದೆ ನನ್ನ ವೈರಿ, ಅದೇ ಕೈಮದ್ ಸೊಪ್ಪು ಅಲಿಯಾಸ್ ಜಿರಾತ್ ಕಡ್ಡಿ. ಫಸ್ಟ್ ದಿನ ನೀರ್ ತುಂಬು ಹಬ್ಬ ಪೂಜೆಗೆ ಏನೇನ್ ಬೇಕೋ ಎಲ್ಲದನ್ನೂ ರೆಡಿ ಮಾಡ್ಕೊಂಡು ನಮ್ಮನೆ ಬಾವಿ ಕಡೆ ಹೊರಟ್ವಿ. ನಮ್ಮನೆ ಬೆಕ್ಕು ನಾವು ಮೀನ್ ಮಾಡೋಕ್ ಹೋಯ್ತವ್ರೆ ಅಂತ ಹೇಳಿ ಫುಲ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೀವ ಬಿಟ್ಕೊಂಡು ಓಡ್ಕೊ ಬರ್ತಾ ಇದೆ. ಬಾವಿ ಕಟ್ಟೆನೆಲ್ಲ ಚೆನ್ನಾಗಿ ತೊಳ್ಕೊಂಡು ರಂಗೋಲಿ ಹಾಕಿ ಸಿಂಗಾರ ಮಾಡಿ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಂತ ಗೊತ್ತಾ, ನಾವೆಲ್ಲ ನೀರನ್ನ ಪ್ರತಿನಿತ್ಯ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ತರು. ಗೌರವ ಇದ್ರೂ ಅದಕ್ಕೆ ಕೃತಜ್ಞತೆನ ನಾವು ಪರ್ಟಿಕ್ಯುಲರ್ ಆಗಿ ಯಾವತ್ತೂ ಹೇಳಿರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಉಪಾಯ ಮಾಡಿ ನಮ್ಮ ಜೀವನಕ್ಕೆ ಮೂಲವಾದಂತಹ ನೀರಿಗೆ ಗೌರವ ಸಲ್ಲಿಸೋದ್ರ ಜೊತೆಗೆ ಪ್ರಕೃತಿಗೆ ಕೃತಜ್ಞತೆ ತೋರಿಸಬೇಕು ಅಂತ ಹೇಳಿ ಈ ಸಂಪ್ರದಾಯನ ನಮ್ಮ ಹಬ್ಬಗಳ ನಡುವೆ ಸೇರಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಮಮ್ಮಿ ಬಾವಿ ಪೂಜೆ ಜೊತೆಗೆ ತೆಂಗಿನ ಬೇರು, ಅಡಿಕೆ ಬೇರು, ಮಾವಿನ ಚಕ್ಕೆ, ಹಲಸಿನ ಚಕ್ಕೆ, ಆಲದ ಮರ ಚಕ್ಕೆಗೂ ಕೂಡ ಪೂಜೆ ಮಾಡಿದ್ರು. ಯಾಕೆ ಅಂತ ಹೇಳ್ತೀನಿ. ಮಮ್ಮಿ ಪೂಜೆ ಆದ್ಮೇಲೆ ನಾನು ಕೂಡ ಚಿಕ್ಕದಾಗಿ ಪೂಜೆ ಮಾಡಿದೆ. ನನ್ನ ಕಾಲಕ್ಕೆ ಮತ್ತೆ ನನ್ನ ಮುಂದಿನ ಪೀಳಿಗೆ ಯಾವತ್ತೂ ಈ ಬಾವಿಲಿ ಈ ಜಾಗದಲ್ಲಿ ನೀರಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಬಾವಿ ಪೂಜೆ ಮುಗಿಸಿ ಮನೆ ಕಡೆ ಬಂದ್ವಿ. ಬಾವಿಯಿಂದ ತಂದಂತ ನೀರ್ನ ಹಂಡೆಗೆ ತುಂಬಿಸೋ ಕಾರ್ಯಕ್ರಮ. ನಮ್ ಕಡೆಗೆ ಗೀಸರ್ ಎಲ್ಲ ಇಲ್ಲ, ನಾವು ಹಂಡೆಲೆ ಬೆಳಿಗ್ಗೆ ನೀರ್ ಕಾಸಿ ಸ್ನಾನ ಮಾಡೋದು. ಬಾವಿ ಹತ್ರ ಪೂಜೆ ಮಾಡಿ ತಂದಿರುವಂತಹ ಬೇರು ಚಕ್ಕೆನೆಲ್ಲ ಹಂಡೆಗೆ ಹಾಕಿ ಇಲ್ಲಿ ಪೂಜೆ ಮುಗಿಸೋದು. ಇದನ್ನೆಲ್ಲ ಯಾಕೆ ನೀರ್ಗೆ ಹಾಕ್ಬೇಕು ಅಂದ್ರೆ, ನಾವು ತಂದಿರುವಂತಹ ಬೇರು ಚಕ್ಕೆನಲ್ಲಿ ಕೆಲವು ಆಯುರ್ವೇದ ಅಂಶ ಇರ್ತದೆ. ಬೆಳಿಗ್ಗೆ ನಾವು ಎಣ್ಣೆ ಹಚ್ಕೊಂಡು ಹಂಡೆಲಿ ಬಿಸಿ ನೀರ್ನ ಕಾಸಿ ಸ್ನಾನ ಮಾಡೋದ್ರಿಂದ ನಮ್ ದೇಹಕ್ಕೆ ಒಳ್ಳೇದು ಅಂತ ಮಾಡ್ಕೊಂಡು ಬಂದಿರುವಂತಹ ಪದ್ಧತಿ. ಪ್ರತಿ ವರ್ಷ ದೀಪಾವಳಿಗೆ ತಿಂಡಿ ತಿನ್ಬೇಕಂದ್ರೆ ಕೈಮದ್ ಕುಡಿಲೇಬೇಕು. ನನ್ನ ಹತ್ರ ಆಗದೆ ಇದ್ರು ಕಷ್ಟಪಟ್ಟು ಒಂದು ಗುಟ್ಕೆ ಕುಡ್ಕೊಂಡು ತಿಂಡಿ ತಿಂದೆ. ನಮ್ಮ ಕಡೆ ದೀಪಾವಳಿಗೆ ಸ್ಪೆಷಲ್ ಅರಿಶಿಣದ ಎಲೆಯಲ್ಲಿ ಮಾಡುವಂತಹ ಮೊಗೆಕಾಯಿ ರೊಟ್ಟಿ. ಈ ಕಡೆ ರೊಟ್ಟಿ ರೆಡಿ ಆಗ್ತಿದ್ರೆ ಆ ಕಡೆ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಆದ್ಮೇಲೆ ದೇವ್ರಿಗೆ ಬಡಿಸಿ ನಾವು ಊಟ ಮಾಡಿ ಹಬ್ಬನ ಖುಷಿಯಿಂದ ಆಚರಣೆ ಮಾಡಿದ್ವಿ. ನಿಮ್ಮ ಕಡೆ ಯಾವ ತರ ಹಬ್ಬ ಮಾಡ್ತಾರೆ ಅಂತ ನನಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ.